ಬೇಜವಾಬ್ದಾರಿತನ ಅಲ್ವಾ? ಯಾಕೆ ನೀವು ಗ್ಯಾರಂಟಿ ಹೆಸರಲ್ಲಿ ಜನರ ಹತ್ರ ಮತವನ್ನು ಹಾಕ್ಸ್ಕೊಂಡ್ರಿ? ಗ್ಯಾರಂಟಿನ ಕಮಿಟ್ಮೆಂಟ್ ಇಲ್ವಾ? ಗ್ಯಾರಂಟಿ ಅನ್ನೋದನ್ನ ನಮ್ಮ ಸರ್ಕಾರ ಬಂದು ನುಡ್ದಂತೆ ನಡೆದಿದೆ. ಇವತ್ತು ಏನು ಗೃಹಲಕ್ಷ್ಮಿ ಆಗಲಿ, ಗೃಹ ಜ್ಯೋತಿ ಆಗಲಿ, ಮತ್ತು ಭಾಗ್ಯಲಕ್ಷ್ಮಿ ಆಗಲಿ ಎಲ್ಲನೂ ನುಡ್ದಂತೆ ನಡೆದಿದೆ. ಇವಾಗ 3 ತಿಂಗಳಿಂದ ಬರದೇ ಇರೋದನ್ನ ಇವಾಗ ನೆಕ್ಸ್ಟು ಬಡವ್ರು ಏನು ಮಾಡಿಲ್ಲ ಅಂತಾರಲ್ಲ. ಇವಾಗ ತಂದೆ ತಾಯಿ ಮಕ್ಕಳು ಬಿಟ್ಟಿರೋರ್ನ ತಂದೆ ತಾಯಿನ ಗೃಹಲಕ್ಷ್ಮಿ ದುಡ್ಡೇ ಸಾಕ್ತಾ ಇರೋದು. ಗೃಹ ಜ್ಯೋತಿ ಕರೆಂಟ್ ಬಿಲ್ ಕಟ್ತಾ ಇರೋದಕ್ಕೆ ಆ ಮಕ್ಕಳಿಗೆ ತಾಯಿ ಅದನ್ನ ಸಾಕ್ತಾ ಇರೋದು. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಅಂತಾರೆ, ಕೇಂದ್ರ ಸರ್ಕಾರದಿಂದ ಏನ್ ಮಾಡಿದ್ದಾರೆ? ಇವಾಗ ಮೋದಿ ಬಜೆಟ್ ಮಾಡಿದ್ರು, ಕರ್ನಾಟಕ ಏನ್ ಮಾಡಿದ್ದಾರೆ? ಕರ್ನಾಟಕಕ್ಕೆ ಬಜೆಟ್ ಮಾಡಿದ್ರಲ್ಲ, ಏನ್ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಏನ್ ಕೊಡುಗೆ ಇದೆ ಕರ್ನಾಟಕಕ್ಕೆ? ಕೊಡುಗೆ ಏನಿದೆ ಹೇಳಿ? ಎಷ್ಟು ಒಂದು ಹಾರ್ಟ್ ಪೇಷಂಟ್ ಆಗಲಿ ಎಲ್ಲರೂ ತಗೋತಾ ಇರೋದು. 3 ತಿಂಗಳು ಇವಾಗ ಒಟ್ಟಿಗೆ ಬರುತ್ತಲ್ವಾ? ಇವಾಗ ಹೆಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಆಕ್ಸಿಡೆಂಟ್ ಆಗಿತ್ತು, ಬಂದಿಲ್ಲ ಅವರು ಅಂತಾರೆ. ಅವ್ರು ಇಲ್ಲ ಅಂದ್ರೂ ನಮ್ಮ ಸರ್ಕಾರ ಏನು ಮಾಡಬೇಕೋ ಅದನ್ನು ಮಾಡ್ತಾನೆ ಇದೆ. ಆಗಲೇ 15 ದಿವಸ ಆಗಿದೆ ಹಣ ಬಿಡುಗಡೆ ಆಗಿ. ಇನ್ನು 15 ದಿನ ಒಳಗಡೆ 3 ತಿಂಗಳದು ಹಣ ಬಂದು ಸೇರಿದಾಗ ಇವ್ರು ಏನು ಮಾಡ್ತಾರೆ ಅದನ್ನು ನಮ್ಗೆ ಹೇಳಿ.